ಎಲ್ರಿಗೂ ನಮಸ್ಕಾರ. 8 ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಬಂಪರ್ ನ್ಯೂಸ್ ಕೂಡ ಆಗಿದೆ. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಮೊದಲನೇ ತಿಂಗಳಲ್ಲೇ ಒಂದು ಜಾಕ್ಪಾಟ್ ಅಂತ ಕೂಡ ಹೇಳ್ಬೋದು. ಓಕೆನಾ, ನೀವು ನೋಡಬಹುದು 8 ಪೇ ಕಮಿಷನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಅಪ್ರೂವ್ಡ್ ದ ಫಾರ್ಮೇಷನ್ ಆಫ್ 8th ಸೆಂಟ್ರಲ್ ಪೇ ಕಮಿಷನ್ ಟು ಬಿ ಇಂಪ್ಲಿಮೆಂಟೆಡ್ ಲೈಕ್ಲಿ ಬೈ 2026. ಅದನ್ನ ಕನ್ಫರ್ಮ್ ಮಾಡಿರೋದು ಯೂನಿಯನ್ ಮಿನಿಸ್ಟರ್ ಅಶ್ವಿನ್ ವೈಷ್ಣವ್ ಅನೌನ್ಸ್ಡ್ ದ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಮೆಂಬರ್ ಇನ್ಫಾರ್ಮೇಶನ್. ಅದನ್ನ ಕಂಪ್ಲೀಟ್ ಆಗಿ ನಾವು ವುಡ್ ಬಿ ಡಿಸ್ಕ್ಲೋಸ್ ಲೇಟರ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಸಮಿತಿಗೆ ಅಧ್ಯಕ್ಷರು ಮತ್ತು ಸದಸ್ಯರು ಬೇಕಲ್ಲ, ಅದನ್ನು ಕೂಡ ನಾವು ಶೀಘ್ರದಲ್ಲೇ ನೇಮಕ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಒಂದು ಅಪ್ಡೇಟ್ ಏನಿದೆ ಅದು ಗುಡ್ ನ್ಯೂಸ್ ಆಗುತ್ತೆ. ಬಿಕಾಸ್ ತುಂಬಾ ದಿನದಿಂದ ಈ ಕೇಂದ್ರ ಸರ್ಕಾರಿ ನೌಕರರು ಇದಕ್ಕೋಸ್ಕರ ಕಾಯ್ತಾ ಇದ್ರು. ಕೇಂದ್ರ ಸರ್ಕಾರದ ನೌಕರ ವೇತನ ಪರಿಷ್ಕರಣೆಗಾಗಿ ಕೇಂದ್ರ ಸಚಿವ ಸಂಪುಟವು 8ನೇ ವೇತನ ಆಯೋಗವನ್ನು ಅನುಮೋದಿಸಿದೆ ಎಂದು ಕೇಂದ್ರ ಸಚಿವ ಆಗಿರುವಂತಹ ಅಶ್ವಿನ್ ವೈಷ್ಣವ್ ಕೂಡ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ. ಓಕೆನಾ, ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಬಂಪರ್ ಅಂತ ಕೂಡ ಹೇಳ್ಬೋದು. ಹಾಗೂ ಪಿಂಚಣಿದಾರರಿಗೂ ಕೂಡ ಇದು ಸಿಹಿ ಸುದ್ದಿ ಆಗಿದೆ. ಓಕೆನಾ, 2025-26 ಸಾಲಿನ ಒಂದು ಬಜೆಟ್ ಮಂಡನೆಗೂ ಮುನ್ನವೇ 8ನೇ ವೇತನ ಆಯೋಗವು ರಚನೆಗೆ ಒಪ್ಪಿಗೆ ನೀಡಿದೆ. ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಗೆ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ ಅಂತ ಹೇಳ್ಬೋದು. ಓಕೆನಾ, ಇದೊಂದು ತುಂಬಾ ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಓಕೆನಾ, ಒಟ್ಟಾರೆ ಆ ಒಂದು ವೇತನ ಪರಿಷ್ಕರಣೆ ಯಾವ ರೀತಿ ಆಗುತ್ತೆ ಅಂದ್ರೆ ಸರ್ಕಾರಿ ನೌಕರರ ವೇತನ, ಭತ್ಯೆ, ಪಿಂಚಣಿಗಳ ಪರಿಷ್ಕರಣೆಗೆ ಓಕೆನಾ ಕಂಪ್ಲೀಟ್ ಆಗಿ ನಿಮ್ಗೆ ಹೆಚ್ಚಿಗೆ ಆಗುತ್ತೆ. ಓಕೆನಾ, ಸ್ಯಾಲರಿ ಹೈಕ್ ಅಂತ ಕೂಡ ಒಂದೇ ಮಾತಲ್ಲಿ ಹೇಳ್ಬೋದು. ಇನ್ನು ಇದನ್ನು ನೋಡೋದಾದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ ಅಂದ್ರೆ ಈಗ 7th ಪೇ ಕಮಿಷನ್ ಯಾವಾಗ ಬಂದಿದ್ದು 2016ರಲ್ಲಿ 7th ಪೇ ಕಮಿಷನ್ ನ ಜಾರಿಗೆ ತಂದಿದ್ರು. ಅವಾಗ್ಲೂ ಕೂಡ ಒಂದು ಸಮಿತಿನ ರಚನೆ ಮಾಡಿದ್ರು. ಆ ಸಮಿತಿ ಏನಿರುತ್ತೆ ಅದನ್ನ ಸರ್ಕಾರಕ್ಕೆ ಅಪ್ಡೇಟ್ ಕೊಡ್ತಾರೆ. ಅದ್ರ ಮುಖಾಂತರ ಸರ್ಕಾರ ಆಮೇಲೆ ಅನೌನ್ಸ್ ಕೂಡ ಮಾಡ್ತಾರೆ. ಅದೇ ರೀತಿ ಪ್ರತಿ 10 ವರ್ಷಗಳಿಗೊಮ್ಮೆ ಸರ್ಕಾರ ವೇತನ ಆಯೋಗ ರಚನೆ ಮಾಡಬೇಕು. ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರರ ಭತ್ಯೆ, ನಿವೃತ್ತಿ ನೌಕರರ ಪಿಂಚಣಿ ಪರಿಷ್ಕರಣೆ ಕುರಿತು ವರದಿ ನೀಡುತ್ತೆ. ಈ ಒಂದು ಆಯೋಗ ಏನಿದೆ ಒಂದು ವರದಿನ ನೀಡ್ತಾನೆ. ಆ ವರದಿಯನ್ನು ಆಧರಿಸಿ ಸರ್ಕಾರ ಒಂದು ಸ್ಯಾಲರಿನ ಹೈಕ್ ಮಾಡ್ತಾರೆ, ಅಂದ್ರೆ ಹೆಚ್ಚಳ ಮಾಡ್ತಾರೆ. 8ನೇ ವೇತನ ಆಯೋಗದ ಜಾರಿಯ ಮೇಲ್ವಿಚಾರಣೆಗೆ ಅಧ್ಯಕ್ಷರು ಮತ್ತು 2 ಸದಸ್ಯರನ್ನು ಶೀಘ್ರದಲ್ಲೇ ನೇಮಿಸಲಾಗುವುದು ಅಂತ ಕೂಡ ಅಶ್ವಿನ್ ವೈಷ್ಣವ್ ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಸಮಿತಿಗೆ ಅಧ್ಯಕ್ಷರು ಬೇಕು, 2 ಸದಸ್ಯರು ಬೇಕು, ಅವ್ರನ್ನು ಕೂಡ ನಾವು ಶೀಘ್ರದಲ್ಲೇ ನೇಮಕ ಮಾಡ್ತೀವಿ. ಈ ಒಂದು 8ನೇ ವೇತನ ಆಯೋಗವನ್ನು ಸ್ಥಾಪಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಅವರು ಸಚಿವ ಅಶ್ವಿನ್ ವೈಷ್ಣವ್ ಪ್ರಕಟಣೆಯಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ. ಓಕೆನಾ, ಇನ್ನ 7ನೇ ವೇತನ ಆಯೋಗವು 2016ರಲ್ಲಿ ಸ್ಥಾಪಿಸಲಾಯಿತು. ಅದರ ಅವಧಿಯು 2026ರಲ್ಲಿ ಕೊನೆಗೊಳ್ಳಲಿದೆ. 7ನೇ ವೇತನ ಆಯೋಗದ ಅವಧಿ ಮುಗಿಯುವ ಮುನ್ನವೇ ಕೇಂದ್ರ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನು ಸ್ಥಾಪಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಓಕೆನಾ, ಈ ನಿರ್ಧಾರಕ್ಕಾಗಿ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕಾತರದಿಂದ ಕಾಯುತ್ತಿದ್ದರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಸಂಬಂಧ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಇನ್ನು 1-2 ವರ್ಷದ ಹಿಂದೆಯೇ ಸರ್ಕಾರ ವೇತನ ಆಯೋಗ ರಚನೆ ಮಾಡಬೇಕಿತ್ತು ಎಂಬ ವಾದವಿದೆ. ಆದರೆ ಸರ್ಕಾರವು ವೇತನ ಆಯೋಗದ ಅವಧಿಯನ್ನು ಮಿತಿ ಒಳಪಡುವ ಅಗತ್ಯ ಇಲ್ಲ ಎಂದು ಹೇಳುತ್ತಲೇ ಬಂದಿತ್ತು. ಓಕೆನಾ, ಇದೀಗ ಆಯೋಗ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುವುದು ಗಮನಾರ್ಹ ಸಂಗತಿ ಅಂತ ಕೂಡ ಹೇಳ್ಬೋದು. ಅಂದ್ರೆ 8th ಪೇ ಕಮಿಷನ್ ಅಪ್ರೂವ್ಡ್ ಆಗಿದೆ ಬೈ ಸೆಂಟ್ರಲ್ ಗವರ್ಮೆಂಟ್ ಇಂದ. ಓಕೆನಾ, ಸೊ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಆಯೋಗನ ಅವರು ರಚನೆ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಈಗ ನೀವು ಒಂದು ಗಮನದಲ್ಲಿ ಇಟ್ಕೊಂಡ್ರೆ 10 ವರ್ಷದ ಹಿಂದೆ ಇದ್ದ ಬೆಲೆಗಳು, ವಸ್ತುಗಳ ಬೆಲೆ ಆಗಿರ್ಬೋದು, ಅಥವಾ ನೀವು ದಿನನಿತ್ಯ ಬಳಸುವ ವಸ್ತುಗಳಾಗಿರ್ಬೋದು, ಒಂದು ಹಾಸ್ಪಿಟಲ್ ಆಗಿರ್ಬೋದು, ಏನೋ ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಆಗಿರ್ಬೋದು, ದಿನಕ್ಕೆ ಹೆಚ್ಚಾಗ್ತಿದೆ. ಸೊ ಈ ಒಂದು ಎಂಪ್ಲಾಯೀಸ್ ಕೂಡ ಅಂದ್ರೆ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ ಕೂಡ ಆ ಒಂದು ಏನಿದೆ ಒಂದು ಲೈಫ್ ನ ಲೀಡ್ ಮಾಡೋದಕ್ಕೆ ಓಕೆನಾ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಕೂಡ ಈ ತರ ಒಂದು 7th ಪೇ ಕಮಿಷನ್ 6th ಪೇ ಇಂದ 7th ಪೇ ಬಂದ್ರೆ 7th ಪೇ ಇಂದ 8th ಪೇ ಬಂದಿದ್ದಾರೆ. ಓಕೆನಾ, ಒಂದು ಸರ್ಕಾರಿ ಒಂದು ವೇತನ ಆಯೋಗ ರಚನೆ ಮಾಡಿ ಆ ಒಂದು ಇವಾಗಿನ ಒಂದು ಕರೆಂಟ್ ಸಿಚುವೇಶನ್ ಮೇಲೆ ಅನಾಲಿಸಿಸ್ ಮಾಡಿ ಈ ಒಂದು ಪೇ ಕಮಿಷನ್ ನ ಅವರು ಜಾರಿಗೆ ತರ್ತಾರೆ. ಓಕೆನಾ, ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ ಮಾಡಬೇಕು, ಸ್ಟೇಟ್ ಗವರ್ಮೆಂಟ್ ಅಪ್ರೂವ್ ಮಾಡುತ್ತೆ. ಇವಾಗ ನಿಮಗೆ ಗೊತ್ತು, ರೀಸೆಂಟ್ ಆಗಿ ಕರ್ನಾಟಕದಲ್ಲಿ 7th ಪೇ ಕಮಿಷನ್ ನ ಜಾರಿಗೆ ತಂದ್ರು. ಕರೆಕ್ಟ್ ಅಲ್ವಾ? ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್ ಕೂಡ ದಿನೇ ಜಾಸ್ತಿ ಆಗ್ತಾ ಇದೆ. ನೀವು ಯಾವುದೋ ಒಂದು ವಸ್ತುಗಳನ್ನ ಬೆಲೆ ಕೂಡ ನೀವು ಗಮನಿಸಿದ್ರೆ ದಿನೇ ಹೆಚ್ಚಾಗ್ತಾ ಹೋಗ್ತಿದೆ. ಓಕೆನಾ, ಸೊ ಇದು ಎಲ್ಲಾ ಸರ್ಕಾರಿ ನೌಕರರಿಗೆ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಆಗಿದೆ. ಫೈನಲಿ ಅಪ್ರೂವ್ಡ್ ಆಗಿದೆ. ಓಕೆನಾ, ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನ್ ಅಪ್ಡೇಟ್ ಬರುತ್ತೆ ನಾನು 8th ಪೇ ಕಮಿಷನ್ ಬಗ್ಗೆ ಆಗಿರ್ಬೋದು, ಅಥವಾ ಸರ್ಕಾರಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.